ಸರ್ಕಾರಕ್ಕೆ ಈ ಬಹುಕೋಟಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದು ಕಂಟಕವನ್ನ ತಂದೊಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ಕೇಸ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉರುಳಾಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಾಲ್ಮೀಕಿ ನಿಗಮದ ಹಗರಣ ಸಿಎಂ ಕುತ್ತಿಗೆಗೆ ಬರುತ್ತಾ ಅಥವಾ ಬಂದಿದ್ಯಾ ಅನ್ನೋ ಪ್ರಶ್ನೆ. ದೆಹಲಿಯಲ್ಲಿ ಅಬಕಾರಿ ಹಗರಣ, ಕರುನಾಡಿನಲ್ಲಿ ವಾಲ್ಮೀಕಿ ಹಗರಣ. ದೆಹಲಿ ಸಿಎಂ ಕೇಜ್ರಿವಾಲ್ ಅಂತೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕಂಟಕ ತರುತ್ತಾ ಈ ಹಗರಣ. ಇಡಿ ವಿಚಾರಣೆ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗೇಂದ್ರ ಏನೇನೆಲ್ಲ ಹೇಳಿದ್ರು. ನಾಗೇಂದ್ರ ಬಾಯ್ಬಿಟ್ಟ ಆ ಸತ್ಯದಿಂದ ಸಿದ್ದರಾಮಯ್ಯಗೆ ಈಗ ಟೆನ್ಷನ್. ಪವರ್ ಟಿವಿಯಲ್ಲಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಈ ಪ್ರಕರಣ ಸುತ್ತಿಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಪಾತ್ರದ ಬಗ್ಗೆ ಮಾಜಿ ಸಚಿವ ನಾಗೇಂದ್ರ ಹಾಗಾದ್ರೆ ಬಾಯ್ ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅನೇಕರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಸಿಎಂ ಪಾತ್ರ ಇಲ್ಲದೆ ಅಷ್ಟೊಂದು ಕೋಟಿ ಹಗರಣ ಆಗಿದ್ದಾದ್ರೂ ಹೇಗೆ? ವಿಚಾರಣೆ ವೇಳೆ ನಾಗೇಂದ್ರ ಸಿಎಂ ಹೆಸರನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪವರ್ ಟಿವಿಗೆ ಇಡಿ ಅಧಿಕಾರಿಗಳ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹವನ್ನ ಕೂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ನಿನ್ನೆ ದಿಢೀರ್ ಅಂತ ಸಚಿವರುಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 5 ಸಚಿವರು ಸುದ್ದಿಗೋಷ್ಠಿಯನ್ನ ಮಾಡಿ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಸಿಎಂ ಹೆಸರನ್ನ ಹೇಳುವಂತೆ ಇಡಿ ಒತ್ತಡ ಹಾಕ್ತಾ ಇದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಭಯ ಶುರುವಾಗಿದೆ ಅಂತ ವಿಜೇಂದ್ರ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಪ್ರಕರಣ ಇದೆಯಲ್ಲ, ಇದು ಸಿಎಂ ಕೊರಳಿಗೆ ಸುತ್ತಿಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕಂತೂ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣ. ಈ ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇಡಿ ನೋಟಿಸ್ ಅನ್ನ ನೀಡುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ವಿಚಾರಣೆಗೆ ಒಳಪಡಿಸುತ್ತಾ ಸಿದ್ದರಾಮಯ್ಯ ಅವರನ್ನು ಕೂಡ ಇಡಿ ನೋಟಿಸ್ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ವಿಚಾರಣೆಯನ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಸಿಎಂ ಪಾತ್ರ ಇದೆ ಅಂತ ಮಾಜಿ ಸಚಿವ ನಾಗೇಂದ್ರ ಹಾಗಾದ್ರೆ ಬಾಯ್ ಬಿಟ್ಟಿದ್ದಾರಾ? ದೆಹಲಿ ಅಬಕಾರಿ ಹಗರಣದಂತೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉರುಳಾಗಿದ್ಯಾ ಇದು? ರಾಜ್ಯಾದ್ಯಂತ ಸದ್ಯಕ್ಕಂತೂ ಭಾರಿ ಸದ್ದು ಮಾಡ್ತಾ ಇರುವಂತ ವಿಚಾರ ಅಂತಂದ್ರೆ ಅದು ಈ ಹಗರಣ. ಈ ಹಗರಣದಲ್ಲಿ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಅನೇಕ ಪ್ರಭಾವಿಗಳಿಗೆ ನಡುಕ ಉಂಟಾಗಿದೆ. ಅನೇಕರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಚಿವರುಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಹೆಸರನ್ನ ಹೇಳಬೇಕು ಅಂತ ಒತ್ತಡವನ್ನ ಹೇರಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇರೋದು, ಹಾಗಾದ್ರೆ ನಾಗೇಂದ್ರ ಸಿಎಂ ಹೆಸರನ್ನ ಬಾಯ್ಬಿಟ್ಟಿದ್ದಾರಾ? ಅದನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಸಚಿವರುಗಳು ಈ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಹೆಸರನ್ನ ಹೇಳೋದಕ್ಕೆ ಇಡಿ ಒತ್ತಡ ತರ್ತಾ ಇದೆ ಅನ್ನುವಂಥ ಮಾತನ್ನ ಏನಾದರೂ ಹೇಳಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ನಿನ್ನೆ ಸಚಿವರುಗಳು ಈ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸಿಎಂ ಹೆಸರನ್ನ ಹೇಳೋದಕ್ಕೆ ಇಡಿ ಅಧಿಕಾರಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ನಿನ್ನೆ ಸಚಿವರು ಸ್ಫೋಟಕ ಆರೋಪವನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಈ ಸಚಿವರುಗಳು ಏನೇನು ಹೇಳಿದ್ರು ಬನ್ನಿ ನೋಡೋಣ. ನಿಂದಲೂ ಸಹ ವಾಮ ಮಾರ್ಗಗಳನ್ನ ಬಳಸಿ ಸರ್ಕಾರ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಬುಡಮೇಲು ಮಾಡಿ ತನ್ನ ಏಕಪಕ್ಷ ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ತಕ್ಕಂತ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಇದಕ್ಕೆ ಅವರು ಇಡಿ, ಐಟಿ, ಸಿಬಿಐ ಅನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಇಡಿ, ಐಟಿ, ಸಿಬಿಐ ಅನ್ನ ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ತಾ ಇರುವಂತದ್ದು ಇಡೀ ದೇಶಕ್ಕೆ ಅದು ಜಗಜ್ಜಾಹೀರಾಗಿರುವಂಥ ವಿಚಾರ. ಅದರಲ್ಲೂ ಕೂಡ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಗಳಿಂದ, ರಾಜಕೀಯ ಒಂದು ಲಾಭಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೀತಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಕ್ಕೆ, ಹೆದರಿಸುವಂಥದ್ದಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ. ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ, ಐಟಿ ಅವರಿಗೆ ಬಂದಿದೆ ಅಲ್ಲ, ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ 77 ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು, ಅದ್ರ ಬಗ್ಗೆ ಯಾಕೆ ಬಂದಿಲ್ಲ?
APMC 47.16 crores ಸಿಂಡಿಕೇಟ್ ಬ್ಯಾಂಕಲ್ಲಿ ಹಗರಣ ಆಗಿರೋದು, ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ? ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 23 ಕೋಟಿ ರೂಪಾಯಿ SBI ಬ್ಯಾಂಕ್ದು, ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 5 ಕೋಟಿ ರೂಪಾಯಿ ಇದೆ, ಅದ್ರ ಬಗ್ಗೆ ತನಿಖೆ ನಡೆದಿಲ್ಲ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ 47 ಕೋಟಿ ರೂಪಾಯಿ, ಇದ್ರ ಬಗ್ಗೆ ಬಿಜೆಪಿ ಅವ್ರ ಪ್ರಸ್ತಾವನೆಯೇ ಇಲ್ಲ, ಉಸಿರೇ ಬಿಡ್ತಾ ಇಲ್ಲ. ಇದು ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ IT ಅವರಿಗೆ ಬಂದಿದೆ ಅಲ್ಲ, ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ? ಭೋವಿ ಅಭಿವೃದ್ಧಿ ನಿಗಮದಲ್ಲಿ 77 ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು, ಅದ್ರ ಬಗ್ಗೆ ಯಾಕೆ ಬಂದಿಲ್ಲ? APMC 47.16 crores ಸಿಂಡಿಕೇಟ್ ಬ್ಯಾಂಕಲ್ಲಿ ಹಗರಣ ಆಗಿರೋದು, ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ? ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 23 ಕೋಟಿ ರೂಪಾಯಿ SBI ಬ್ಯಾಂಕ್ದು, ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ